ಮ್ಯಾನ್ಮಾರ್ನಲ್ಲಿ ಮತ್ತೆ ಕಂಪಿಸಿದ ಭೂಮಿ. ಈವರೆಗೆ ಸಾವಿನ ಸಂಖ್ಯೆ 1644ಕ್ಕೆ ಏರಿಕೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1644ಕ್ಕೆ ಏರಿಕೆಯಾಗಿದೆ. 3400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವಶೇಷಗಳಡಿ ಸಿಲುಕಿರೋ ಜನರನ್ನ ರಕ್ಷಿಸಿ ಸ್ಥಳಾಂತರಿಸಲು ಕಾರ್ಯಾಚರಣೆ ನಡೆಯುತ್ತಿದೆ. ಮಾರ್ಚ್ 28, 2025ರಂದು ಮ್ಯಾನ್ಮಾರ್ನ ಸಾಗೈನ್ ನಗರದ ವಾಯುವ್ಯಕ್ಕೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. 15 ನಿಮಿಷಗಳ ಅಂತರದಲ್ಲಿ 6.7 ತೀವ್ರತೆಯ ಎರಡನೇ ಕಂಪನ ಸಂಭವಿಸಿತು. ಇಂದು ಮತ್ತೆ ಭೂಕಂಪವಾಗಿದ್ದು 5.1 ತೀವ್ರತೆಯ ಕಂಪನವಾಗಿದೆ. Today I bring the food for the victim team. The noodle and food, chicken rice, yes, and with egg for prepare for them. Yes, I pray for them, yes, to save. ಆಪರೇಷನ್ ಬ್ರಹ್ಮ ಹೆಸರಲ್ಲಿ ಮ್ಯಾನ್ಮಾರ್ ನೆರವಿಗೆ ಭಾರತ ನಿಂತಿದ್ದು ಹೆಚ್ಚುವರಿ ಸಾಮಗ್ರಿಗಳನ್ನು ಕಳಿಸುತ್ತಿದೆ. ಈವರೆಗೆ ಯಾವೆಲ್ಲ ಸಹಾಯ ಮಾಡಿದೆ ಅಂತ ನೋಡೋದಾದ್ರೆ, ಮ್ಯಾನ್ಮಾರ್ನಲ್ಲಿ ಆಪರೇಷನ್ ಬ್ರಹ್ಮ. ಮ್ಯಾನ್ಮಾರ್ ನೆರವಿಗೆ ನಿಂತಿರೋ ಭಾರತ ಆಪರೇಷನ್ ಬ್ರಹ್ಮದ ಮೂಲಕ ಸಹಾಯ ಹಸ್ತ ಚಾಚಿದೆ. ಈವರೆಗೆ ಪರಿಹಾರ ಸಾಮಗ್ರಿಗಳನ್ನು ಕಳಿಸಲಾಗಿದ್ದು ಆಸ್ಪತ್ರೆ ಸಿಬ್ಬಂದಿಯನ್ನ ರವಾನಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ 80 ಸದಸ್ಯರ ತಂಡ ಮ್ಯಾನ್ಮಾರ್ಗೆ ಶಿಫ್ಟ್ ಮಾಡಲಾಗಿದೆ. ಇದಲ್ಲದೆ ಟೆಂಟ್ಗಳು, ಕಂಬಳಿ, ಸ್ಲೀಪಿಂಗ್ ಬ್ಯಾಗ್ಗಳು, ಆಹಾರ ಪ್ಯಾಕೆಟ್ಸ್, ನೈರ್ಮಲ್ಯ ಕಿಟ್ಗಳು, ಜನರೇಟರ್ಗಳು ಮತ್ತು ಅಗತ್ಯ ಔಷಧಿಗಳನ್ನು ಕಳಿಸಲಾಗಿದೆ. ಹೆಚ್ಚಿನ ನೆರವಿಗಾಗಿ ಮ್ಯಾನ್ಮಾರ್ ಎದುರು ನೋಡ್ತಾ ಇದ್ದು ಬೇಕಾಗಿರುವ ನೆರವು ನೀಡಲು ಭಾರತ ಕೂಡ ಸಜ್ಜಾಗಿದೆ. दुनिया में कहीं भी प्राकृतिक आपदा हो, भारत पूरे मनोयोग से सेवा के लिए खड़ा हो. ಮ್ಯಾನ್ಮಾರ್ನಲ್ಲಿ ಮತ್ತೆ ಕಂಪಿಸಿದ ಭೂಮಿ. ಈವರೆಗೆ ಸಾವಿನ ಸಂಖ್ಯೆ 1644ಕ್ಕೆ ಏರಿಕೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1644ಕ್ಕೆ ಏರಿಕೆಯಾಗಿದೆ. 3400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವಶೇಷಗಳಡಿ ಸಿಲುಕಿರೋ ಜನರನ್ನ ರಕ್ಷಿಸಿ ಸ್ಥಳಾಂತರಿಸಲು ಕಾರ್ಯಾಚರಣೆ ನಡೆಯುತ್ತಿದೆ. ಮಾರ್ಚ್ 28, 2025ರಂದು ಮ್ಯಾನ್ಮಾರ್ನ ಸಾಗೈನ್ ನಗರದ ವಾಯುವ್ಯಕ್ಕೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. 15 ನಿಮಿಷಗಳ ಅಂತರದಲ್ಲಿ 6.7 ತೀವ್ರತೆಯ ಎರಡನೇ ಕಂಪನ ಸಂಭವಿಸಿತು. ಇಂದು ಮತ್ತೆ ಭೂಕಂಪವಾಗಿದ್ದು 5.1 ತೀವ್ರತೆಯ ಕಂಪನವಾಗಿದೆ. Today I bring the food for the victim team. The noodle and food, chicken rice, yes, and with egg for prepare for them. Yes, I pray for them, yes, to save. ಆಪರೇಷನ್ ಬ್ರಹ್ಮ ಹೆಸರಲ್ಲಿ ಮ್ಯಾನ್ಮಾರ್ ನೆರವಿಗೆ ಭಾರತ ನಿಂತಿದ್ದು ಹೆಚ್ಚುವರಿ ಸಾಮಗ್ರಿಗಳನ್ನು ಕಳಿಸುತ್ತಿದೆ. ಈವರೆಗೆ ಯಾವೆಲ್ಲ ಸಹಾಯ ಮಾಡಿದೆ ಅಂತ ನೋಡೋದಾದ್ರೆ, ಮ್ಯಾನ್ಮಾರ್ನಲ್ಲಿ ಆಪರೇಷನ್ ಬ್ರಹ್ಮ. ಮ್ಯಾನ್ಮಾರ್ ನೆರವಿಗೆ ನಿಂತಿರೋ ಭಾರತ ಆಪರೇಷನ್ ಬ್ರಹ್ಮದ ಮೂಲಕ ಸಹಾಯ ಹಸ್ತ ಚಾಚಿದೆ. ಈವರೆಗೆ ಪರಿಹಾರ ಸಾಮಗ್ರಿಗಳನ್ನು ಕಳಿಸಲಾಗಿದ್ದು ಆಸ್ಪತ್ರೆ ಸಿಬ್ಬಂದಿಯನ್ನ ರವಾನಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ 80 ಸದಸ್ಯರ ತಂಡ ಮ್ಯಾನ್ಮಾರ್ಗೆ ಶಿಫ್ಟ್ ಮಾಡಲಾಗಿದೆ. ಇದಲ್ಲದೆ ಟೆಂಟ್ಗಳು, ಕಂಬಳಿ, ಸ್ಲೀಪಿಂಗ್ ಬ್ಯಾಗ್ಗಳು, ಆಹಾರ ಪ್ಯಾಕೆಟ್ಸ್, ನೈರ್ಮಲ್ಯ ಕಿಟ್ಗಳು, ಜನರೇಟರ್ಗಳು ಮತ್ತು ಅಗತ್ಯ ಔಷಧಿಗಳನ್ನು ಕಳಿಸಲಾಗಿದೆ. ಹೆಚ್ಚಿನ ನೆರವಿಗಾಗಿ ಮ್ಯಾನ್ಮಾರ್ ಎದುರು ನೋಡ್ತಾ ಇದ್ದು ಬೇಕಾಗಿರುವ ನೆರವು ನೀಡಲು ಭಾರತ ಕೂಡ ಸಜ್ಜಾಗಿದೆ. दुनिया में कहीं भी प्राकृतिक आपदा हो, भारत पूरे मनोयोग से सेवा. ಮ್ಯಾನ್ಮಾರ್ನಲ್ಲಿ ಮತ್ತೆ ಕಂಪಿಸಿದ ಭೂಮಿ. ಈವರೆಗೆ ಸಾವಿನ ಸಂಖ್ಯೆ 1644ಕ್ಕೆ ಏರಿಕೆ. ಮ್ಯಾನ್ಮಾರ್
ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1644ಕ್ಕೆ ಏರಿಕೆಯಾಗಿದೆ. 3400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವಶೇಷಗಳಡಿ ಸಿಲುಕಿರೋ ಜನರನ್ನ ರಕ್ಷಿಸಿ ಸ್ಥಳಾಂತರಿಸಲು ಕಾರ್ಯಾಚರಣೆ ನಡೆಯುತ್ತಿದೆ. ಮಾರ್ಚ್ 28, 2025ರಂದು ಮ್ಯಾನ್ಮಾರ್ನ ಸಾಗೈನ್ ನಗರದ ವಾಯುವ್ಯಕ್ಕೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. 15 ನಿಮಿಷಗಳ ಅಂತರದಲ್ಲಿ 6.7 ತೀವ್ರತೆಯ ಎರಡನೇ ಕಂಪನ ಸಂಭವಿಸಿತು. ಇಂದು ಮತ್ತೆ ಭೂಕಂಪವಾಗಿದ್ದು 5.1 ತೀವ್ರತೆಯ ಕಂಪನವಾಗಿದೆ. Today I bring the food for the victim team. The noodle and food, chicken rice, yes, and with egg for prepare for them. Yes, I pray for them. Yes, to save. ಆಪರೇಷನ್ ಬ್ರಹ್ಮ ಹೆಸರಲ್ಲಿ ಮ್ಯಾನ್ಮಾರ್ ನೆರವಿಗೆ ಭಾರತ ನಿಂತಿದ್ದು ಹೆಚ್ಚುವರಿ ಸಾಮಗ್ರಿಗಳನ್ನ ಕಳಿಸುತ್ತಿದೆ. ಈವರೆಗೆ ಯಾವೆಲ್ಲ ಸಹಾಯ ಮಾಡಿದೆ ಅಂತ ನೋಡೋದಾದ್ರೆ, ಮ್ಯಾನ್ಮಾರ್ನಲ್ಲಿ ಆಪರೇಷನ್ ಬ್ರಹ್ಮ. ಮ್ಯಾನ್ಮಾರ್ ನೆರವಿಗೆ ನಿಂತಿರೋ ಭಾರತ ಆಪರೇಷನ್ ಬ್ರಹ್ಮದ ಮೂಲಕ ಸಹಾಯ ಹಸ್ತ ಚಾಚಿದೆ. ಈವರೆಗೆ ಪರಿಹಾರ ಸಾಮಗ್ರಿಗಳನ್ನ ಕಳಿಸಲಾಗಿದ್ದು ಆಸ್ಪತ್ರೆ ಸಿಬ್ಬಂದಿಯನ್ನ ರವಾನಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ 80 ಸದಸ್ಯರ ತಂಡ ಮ್ಯಾನ್ಮಾರ್ಗೆ ಶಿಫ್ಟ್ ಮಾಡಲಾಗಿದೆ. ಇದಲ್ಲದೆ ಟೆಂಟ್ಗಳು, ಕಂಬಳಿ, ಸ್ಲೀಪಿಂಗ್ ಬ್ಯಾಗ್ಗಳು, ಆಹಾರ ಪ್ಯಾಕೆಟ್ಸ್, ನೈರ್ಮಲ್ಯ ಕಿಟ್ಗಳು, ಜನರೇಟರ್ಗಳು ಮತ್ತು ಅಗತ್ಯ ಔಷಧಿಗಳನ್ನ ಕಳಿಸಲಾಗಿದೆ. ಹೆಚ್ಚಿನ ನೆರವಿಗಾಗಿ ಮ್ಯಾನ್ಮಾರ್ ಎದುರು ನೋಡ್ತಾ ಇದ್ದು ಬೇಕಾಗಿರುವ ನೆರವು ನೀಡಲು ಭಾರತ ಕೂಡ ಸಜ್ಜಾಗಿದೆ. दुनिया में कहीं भी प्राकृतिक आपदा हो, भारत पूरे मनोयोग से सेवा के लिए खड़ा हो. ಮ್ಯಾನ್ಮಾರ್ನಲ್ಲಿ ಮತ್ತೆ ಕಂಪಿಸಿದ ಭೂಮಿ. ಈವರೆಗೆ ಸಾವಿನ ಸಂಖ್ಯೆ 1644ಕ್ಕೆ ಏರಿಕೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1644ಕ್ಕೆ ಏರಿಕೆಯಾಗಿದೆ. 3400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವಶೇಷಗಳಡಿ ಸಿಲುಕಿರೋ ಜನರನ್ನ ರಕ್ಷಿಸಿ ಸ್ಥಳಾಂತರಿಸಲು ಕಾರ್ಯಾಚರಣೆ ನಡೆಯುತ್ತಿದೆ. ಮಾರ್ಚ್ 28, 2025ರಂದು ಮ್ಯಾನ್ಮಾರ್ನ ಸಾಗೈನ್ ನಗರದ ವಾಯುವ್ಯಕ್ಕೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. 15 ನಿಮಿಷಗಳ ಅಂತರದಲ್ಲಿ 6.7 ತೀವ್ರತೆಯ ಎರಡನೇ ಕಂಪನ ಸಂಭವಿಸಿತು. ಇಂದು ಮತ್ತೆ ಭೂಕಂಪವಾಗಿದ್ದು 5.1 ತೀವ್ರತೆಯ ಕಂಪನವಾಗಿದೆ. Today I bring the food for the victim team. The noodle and food, chicken rice, yes, and with egg for prepare for them. Yes, I pray for them. Yes, to save. ಆಪರೇಷನ್ ಬ್ರಹ್ಮ ಹೆಸರಲ್ಲಿ ಮ್ಯಾನ್ಮಾರ್ ನೆರವಿಗೆ ಭಾರತ ನಿಂತಿದ್ದು ಹೆಚ್ಚುವರಿ ಸಾಮಗ್ರಿಗಳನ್ನ ಕಳಿಸುತ್ತಿದೆ. ಈವರೆಗೆ ಯಾವೆಲ್ಲ ಸಹಾಯ ಮಾಡಿದೆ ಅಂತ ನೋಡೋದಾದ್ರೆ, ಮ್ಯಾನ್ಮಾರ್ನಲ್ಲಿ ಆಪರೇಷನ್ ಬ್ರಹ್ಮ. ಮ್ಯಾನ್ಮಾರ್ ನೆರವಿಗೆ ನಿಂತಿರೋ ಭಾರತ ಆಪರೇಷನ್ ಬ್ರಹ್ಮದ ಮೂಲಕ ಸಹಾಯ ಹಸ್ತ ಚಾಚಿದೆ. ಈವರೆಗೆ ಪರಿಹಾರ ಸಾಮಗ್ರಿಗಳನ್ನ ಕಳಿಸಲಾಗಿದ್ದು ಆಸ್ಪತ್ರೆ ಸಿಬ್ಬಂದಿಯನ್ನ ರವಾನಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ 80 ಸದಸ್ಯರ ತಂಡ ಮ್ಯಾನ್ಮಾರ್ಗೆ ಶಿಫ್ಟ್ ಮಾಡಲಾಗಿದೆ. ಇದಲ್ಲದೆ ಟೆಂಟ್ಗಳು, ಕಂಬಳಿ, ಸ್ಲೀಪಿಂಗ್ ಬ್ಯಾಗ್ಗಳು, ಆಹಾರ ಪ್ಯಾಕೆಟ್ಸ್, ನೈರ್ಮಲ್ಯ ಕಿಟ್ಗಳು, ಜನರೇಟರ್ಗಳು ಮತ್ತು ಅಗತ್ಯ ಔಷಧಿಗಳನ್ನ ಕಳಿಸಲಾಗಿದೆ. ಹೆಚ್ಚಿನ ನೆರವಿಗಾಗಿ ಮ್ಯಾನ್ಮಾರ್ ಎದುರು ನೋಡ್ತಾ ಇದ್ದು ಬೇಕಾಗಿರುವ ನೆರವು ನೀಡಲು ಭಾರತ ಕೂಡ ಸಜ್ಜಾಗಿದೆ. दुनिया में कहीं भी प्राकृतिक आपदा हो, भारत पूरे